ಅಳ್ಬೇಡ ಸೇವಂತಿ. ನಾನು ಸಂಸಾರನ ಶಾಶ್ವತವಾಗಿ ಬಿಡು ಅಂತ ಹೇಳ್ತಿಲ್ಲ. ಇದು ಒಂದು ಪರೀಕ್ಷೆ. ಈ ಒಂದು ಅಗ್ನಿ ಪರೀಕ್ಷೆ ದಾಟೋವರೆಗೂ ನಿನ್ನ ಭಾವನೆಗಳನ್ನ ಕಟ್ಟಿಡು ಅಂತ ಹೇಳ್ತಿದ್ದೀನಿ. ಆಯ್ತಮ್ಮ, ಅದೆಷ್ಟೇ ಕಷ್ಟ ಆದ್ರೂ ನಾನು ಯಾರನ್ನು ನೆನೆಸ್ಕೊಳ್ಳೋದಿಲ್ಲ. ನನಗೆ ನನ್ನ ಮಗ, ನನ್ನ ಸಂಸಾರ ಅದೇ ಮುಖ್ಯ. ಅವ್ರಿಗೋಸ್ಕರ ನಾನು ಏನ್ ಮಾಡೋದಕ್ಕೂ ತಯಾರಾಗಿದ್ದೀನಿ. ಇದು ಒಬ್ಬ ಸಾಧಕನಿಗೆ ಬೇಕಾಗಿರುವ ಛಲ. ಈಗ ನಿನ್ ಸಾಧನೆ ಕಡೆ ನಿನ್ ಗಮನ ಹರಿಸು. ನಿನ್ನ ಹಾಗೂ ನಿನ್ನ ಸಂಸಾರದ ಮೇಲೆ ಬಿದ್ದಿರೋ ದುಷ್ಟಶಕ್ತಿನ ಮಟ್ಟ ಹಾಕು. ಈಗ ನಿನ್ನ ಪಾಲ್ಗೆ ಇದೊಂದೇ ಮುಖ್ಯ ಗುರಿ ಆಗಿರ್ಲಿ. ಮಟ್ಟ ಹಾಕಿ ಹಾಕ್ತೀನಮ್ಮ. ನೀವು ಹೇಳ್ಕೊಡೋ ವಿದ್ಯೆಗಳನ್ನ ಶ್ರದ್ಧೆಯಿಂದ ಕಲಿತೀನಿ. ನನ್ನ ಕುಟುಂಬನ ಕಾಪಾಡ್ಕೋಬೇಕು ಅಂತಂದ್ರೆ ನಾನು ಎಂಥ ಕಠಿಣವಾದ ಹೋರಾಟಕ್ಕಿಳಿಯೋದಕ್ಕೂ ಸಿದ್ಧವಾಗಿದ್ದೀನಿ. ಅದು ಎಷ್ಟೇ ಕಷ್ಟ ಆದ್ರೂ ಸರಿಯಮ್ಮ, ಇಟ್ಟ ಹೆಜ್ಜೆನ ಹಿಂದಿಡೋದಿಲ್ಲ, ಸೋಲನ್ನ ಒಪ್ಕೊಳ್ಳೋದಿಲ್ಲ. ಬೇಷ್ ಸೇವಂತಿ, ಕೊನೆವರೆಗೂ ಇದೇ ಮನಸ್ಥಿತಿಯಿಂದ ಧೈರ್ಯವಾಗಿರು. ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಅಮ್ಮ. ಇಷ್ಟು ದಿನ ಆ ಮಾಯಮ್ಮ ನಿನ್ಮೇಲೆ ನಾನಾ ರೀತಿಯ ಮಾಟ ಮಂತ್ರಗಳನ್ನ ಪ್ರಯೋಗ ಮಾಡಿದಾಳೆ. ನಿನ್ನ ದೈವ ಬಲವನ್ನ ಸಂಪೂರ್ಣವಾಗಿ ನಾಶ ಮಾಡಿ ನಿನ್ನ ಶಕ್ತಿಯನ್ನ ಹೀರಿದಾಳೆ. ನಿನ್ ಮನ್ಸನ್ನ ಹತೋಟಿಗೆ ತಗೊಂಡು ಅದನ್ನ ಮಾಲಿನ್ಯ ಮಾಡಿದಾಳೆ. ಅದು ಶುದ್ಧಿ ಆಗದ ಹೊರತು ಸಿದ್ಧಿ ಸುಲಭ ಆಗಲ್ಲ. ಈ ಮಾಯಮ್ಮನ ಪ್ರಯೋಗಗಳಿಂದ ನನ್ನನ್ನ ನಾನು ಹೇಗಮ್ಮ ಶುದ್ಧ ಮಾಡ್ಕೊಳ್ಳೋದು? ಆ ನಕಾರಾತ್ಮಕ ಶಕ್ತಿಗಳನ್ನ ನಿನ್ನ ದೇಹದಿಂದ ಹೊರಗ ಹಾಕಿದ್ರೆ ಮನ್ಸು ತಾನಾಗೆ ಶುದ್ಧಿ ಆಗತ್ತೆ. ಅದು ಹೇಗೆ ಅಂತ ನಾನ್ ನಿನ್ಗೆ ಹೇಳ್ಕೊಡ್ತೀನಿ ಸೇವಂತಿ. ಮೊದ್ಲು ದೇಹ ಶುದ್ಧಿ ಆಗ್ಬೇಕು, ಆಮೇಲೆ ಮನ್ಸು ಶುದ್ಧಿ ಮಾಡಿವಂತೆ. ಈಗ ಹೋಗಿ ಸೀರೆ ಉಟ್ಕೊಂಡ್ ಬಾ. ಸರಿಯಮ್ಮ. ಅಯ್ಯೋ, ಇವನ್ ಯಾಕೆ ಅಳ್ತಿದ್ದಾನೆ? ಕರ್ಣ, ಕರ್ಣ, ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು? ಇವನ್ಗೇನಾಯ್ತು ಇದ್ದಕ್ಕಿದ್ದ ಹಾಗೆ? ಯಾಕೆ ಕರ್ಣ, ಏನಾಯ್ತು? ನನ್ನಿಂದ ಏನಾದ್ರೂ ತಪ್ಪಾಯ್ತಾ? ನೋಡಿ, ನೀವು ಅಂದ್ರೆ ನನಗ್ ಜೀವ. ನೀವ್ ಈ ರೀತಿ ಮಾತಾಡ್ದೆ ಮೌನವಾಗಿ ಕೂತ್ಕೊಂಡ್ರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು? ನಿಮ್ಗೇನೇ ನೋವಿದ್ರು, ನಿಮ್ಗೆ ಯಾರಿಂದನೇ ನೋವು ಆಗ್ತಿದ್ರು, ದಯವಿಟ್ಟು ನನ್ನ ಹತ್ರ ಹೇಳ್ಕೊಳ್ಳಿ ಕರ್ಣ. ಚೆನ್ನಾಗೇ ಇದ್ನಲ್ಲ, ಇದ್ದಕ್ಕಿದ್ದ ಹಾಗೆ ಏನಾಯ್ತು ಇವನ್ಗೆ? ಸೇವಂತಿನ ಹುಡ್ಕೊಂಡು ಬರ್ತೀವಿ ಅಂತ ಹೋದ್ರು, ಇದುವರೆಗೂ ಏನೂ ಸುದ್ದಿನೇ ಇಲ್ಲ. ಅವಳೇನ್ ಸಿಕ್ಕೋದ್ಲೋ ಇಲ್ವೋ? ಅಯ್ಯೋ ದೇವ್ರೆ. ಅರ್ಜುನ, ಅರ್ಜುನ ಬಂದ್ರ? ಸೇವಂತಿ ಎಲ್ಲಿ? ಸೇವಂತಿ ಎಲ್ರೋ? ಇಲ್ಲ ಅಜ್ಜಿ, ಅದಕ್ಕೆ ಎಲ್ಲೂ ಸಿಗ್ಲಿಲ್ಲ. ಸರಿಯಾಗಿ ಹುಡುಕ್ಬೇಕಿತ್ತು. ಹ್ಞೂ ಅಜ್ಜಿ, ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಹ್ಞೂ ಅಜ್ಜಿ, ಕೊಟ್ಟಿದ್ದೀವಿ. ಅವರು ಹುಡುಕಕ್ಕೆ ಶುರು ಮಾಡಿದ್ದಾರೆ. ಅರ್ಜುನ, ಈ ಮನೇಲಿ ಏನೇನೆಲ್ಲ ಆಗ್ತಿದೆಯಲ್ಲ ಅಜ್ಜಿ, ನೋಡಿದ್ರ ನನ್ನ ಆತರ ಮಾಡಿದ ಅನಾಹುತನ?
ಅನ್ಯಾಯವಾಗಿ ಸೇವಂತಿ ಮನ್ಸಿಗೆ ಚೂರಿಗೆ ಹಾಕ್ಬಿಟ್ಟಲ್ಲ ಅಜ್ಜಿ ನಾನು. ಪಾಪ ಅವಳು ಮೊದ್ಲು ಎಷ್ಟು ನೊಂದಿದ್ಲು, ನೊಂದಿರೋ ಮನ್ಸಿಗೆ ಮತ್ತೆ ನೋವು ಕೊಟ್ಬಿಟ್ಟೆ. ಸಮಾಧಾನ ಮಾಡ್ಕೊಳ್ಳೋ, ಅಳ್ಬೇಡ ಕಣೋ. ಎಲ್ಲ ನನ್ನಿಂದನೇ ಅಜ್ಜಿ, ಎಲ್ಲ ನನ್ನಿಂದನೇ. ನಾನ್ ಸೇವಂತಿಗೆ ಬೈಬಾರ್ದಾಗಿತ್ತು, ಕೃಷ್ಣನ ಅವಳಿಂದ ನಾನು ದೂರ ಮಾಡಬಾರ್ದಾಗಿತ್ತು ಅಜ್ಜಿ. ಪಾಪ ತಾಯಿ ಕರುಳು ಎಷ್ಟು ಒದ್ದಾಡ್ಬಿಟ್ಲೋ ಏನೋ. ಆಗಿದ್ನೆಲ್ಲ ಯೋಚನೆ ಮಾಡ್ಕೊಂಡು ನೀನ್ ಎಷ್ಟು ಅಂತ ಕೊರಗ್ತೀಯ ಹೇಳು. ನಾನು ಎಷ್ಟೇ ಕೊರಗಿದ್ರು ನನ್ ಸೇವಂತಿ ವಾಪಸ್ ಬರ್ತಾಳ, ನನ್ನನ್ನು ಕ್ಷಮಿಸ್ತಾಳ ಅಜ್ಜಿ. ಬರ್ತಾಳೆ ಕಣೋ, ಬರ್ತಾಳೆ, ಎಲ್ಲೋ ಹೋಗ್ತಾಳೆ. ಅಜ್ಜಿ ಅವಳು ಬೇರೆ ಯಾರಂದ್ರೂ ತಡ್ಕೋತಾಳೆ ಅಜ್ಜಿ. ಆದ್ರೆ ನಾನು ಒಂದೇ ಒಂದು ಮಾತಂದ್ರು ಅವಳು ಕುಗ್ಗ್ ಹೋಗ್ತಾಳಜ್ಜಿ. ಅಂಥದ್ರಲ್ಲಿ ನಾನು ಕೃಷ್ಣನ ವಿಚಾರದಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟೆ ಅಜ್ಜಿ. ಸೇವಂತಿ, ನನ್ ತಪ್ಪಾಯ್ತು ಸೇವಂತಿ, ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಮತ್ತೆ ವಾಪಸ್ ಬಾ ಸೇವಂತಿ ಮನೆಗೆ. ಇನ್ಯಾವತ್ತು ನಿನಗೆ ನಾನು ಬೈಯೋದೇ ಇಲ್ಲ. ಮಗುವಿಂದ ನಾನು ನಿನ್ನ ದೂರನೇ ಮಾಡೋದಿಲ್ಲ ಸೇವಂತಿ. ಪ್ಲೀಸ್ ಪ್ಲೀಸ್ ವಾಪಸ್ ಬಾ ಸೇವಂತಿ. ಅಣ್ಣ ಪ್ಲೀಸ್ ಅಳ್ಬೇಡ ಅಣ್ಣ, ಸಮಾಧಾನ ಮಾಡ್ಕೊ. ಎಂತ ಪಾಪಿ ನಾನು, ಗಂಡನಾಗಿ ಸೇವಂತಿ ಮನಸ್ಸನ್ನ ಅರ್ಥನೇ ಮಾಡ್ಕೊಂಡಿಲ್ಲ ನಾನು. ಅವಳ ಜೊತೆಗಿದ್ದು ಅವಳಿಗೆ ಸಮಾಧಾನ ಹೇಳೋದ್ ಬಿಟ್ಟು ಬಲವಂತವಾಗಿ ಅವಳಿಂದ ಕೃಷ್ಣನ ದೂರ ಮಾಡ್ಬಿಟ್ಟೆ ನಾನು. ಅಜ್ಜಿ, ಸಮಸ್ಯೆಗೆ ಪರಿಹಾರ ಹುಡ್ಕೋದ್ ಬಿಟ್ಟು ನಾನೇ ದೊಡ್ಡ ಸಮಸ್ಯೆ ಮಾಡ್ಬಿಟ್ಟೆ ಅಜ್ಜಿ. ತುಂಬಾ ದೊಡ್ಡ ಸಮಸ್ಯೆ ಮಾಡ್ಬಿಟ್ಟೆ ಅಜ್ಜಿ. ಒಂದ್ ವೇಳೆ ಏನಾದ್ರೂ ಅವಳು ಜೀವಕ್ಕೆ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ನಾನು ಏನ್ ಮಾಡ್ಲಿ ಅಜ್ಜಿ? ಅಯ್ಯೋ ತು ಬಿಡ್ತು ಅನ್ನೋ, ಅವಳು ಹಾಗೆಲ್ಲ ಮಾಡ್ಕೊಳ್ಳಲ್ಲ. ಹೌದಣ್ಣ, ಅದಕ್ಕೆ ಈ ಸಮಸ್ಯೆಗೆ ಎದುರ್ಕೊಂಡು ಸಾಯೋ ಹೇಳಿ ಅಲ್ಲ. ಅವ್ರು ತುಂಬಾ ಧೈರ್ಯವಂತೆ. ನಾವ್ ಯಾರಾದ್ರೂ ಬಾಯಿ ಮಾತಿಗೆ ಸಾಯ್ತೀವಿ ಅಂತ ಹೇಳಿದ್ರೆ ಅವ್ರು ನಮಗ್ ಬೈತಿದ್ರು. ಮನುಷ್ಯರಾಗಿ ಹುಟ್ಟಿದ್ಮೇಲೆ ಸಾವು ತಾನಾಗ್ ತಾನೇ ಬರಬೇಕು, ನಾವೇ ಹುಡ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ತಿದ್ರು. ನನ್ನ ಪ್ರಕಾರ ಅದಕ್ಕೆ ಪರಿಹಾರ ಹುಡ್ಕೊಂಡು ಹೋಗಿರ್ತಾರೆ ಹೊರತು